ರೋಟರಿ ಕ್ಲಬ್ ಸನ್ರೈಸ್ ವತಿಯಿಂದ ಇಂದು ಹಾಸನ ಕಿರಣ್ ಪ್ರೌಢಶಾಲೆಯಲ್ಲಿ ಇಂದು ಮಕ್ಕಳಿಗೆ ಸಂಚಾರಿ ಸಂಬಂಧಿತ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯ ವಿದ್ಯಾರ್ಥಿಗಳಿಗೆ ಕೆಂಪು ತಂಡ, ಹಸಿರು ತಂಡ, ಹಳದಿ ತಂಡ, ನೀಲಿ ತಂಡ ಎಂಬ 4 ತಂಡಗಳಾಗಿ ವಿಂಗಡಿಸಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇದರಲ್ಲಿ ಹಳದಿ ತಂಡ ಪ್ರಥಮ ಸ್ಥಾನ, ನೀಲಿ ತಂಡ ದ್ವಿತೀಯ ಸ್ಥಾನವನ್ನು ಪಡೆದವು. 2 ತಂಡಗಳಿಗೆ ರೋಟರಿ ಕ್ಲಬ್ ಸನ್ರೈಸ್ ವತಿಯಿಂದ ಬಹುಮಾನವನ್ನು ವಿತರಣೆ ಮಾಡಿ ಇನ್ನುಳಿದ 2 ತಂಡಗಳಿಗೆ ಸಮಾಧಾನಕರ ಬಹುಮಾನವನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಶಿಕ್ಷಕರು ಮತ್ತು ರೋಟರಿ ಕ್ಲಬ್ನ ನಿರ್ದೇಶಕರುಗಳು ಉಪಸ್ಥಿತರಿದ್ದರು. ಆಪ್ಷನ್ ಎ ಸರಿಯಾದ ಉತ್ತರ. ಇತರ ರಸ್ತೆ ಬಳಕೆದಾರರಿಗೆ ನಿಮ್ಮ ಉದ್ದೇಶಗಳನ್ನು ಸೂಚಿಸಲು. ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಸಂಸ್ಥೆಯು ಕಿರಣ್ ಪ್ರೌಢಶಾಲೆಯಲ್ಲಿ ಇಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಆಡಳಿತ ಮಂಡಳಿ ಶಿಕ್ಷಕರೆಲ್ಲರೂ ಕೂಡ ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಈ ಕಾರ್ಯಕ್ರಮದ ಉದ್ದೇಶ ಗೊತ್ತಾಗೋಗಿದೆ. ಯಾಕಂತಂದ್ರೆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ರಿಂದ ಕಾರ್ಯಕ್ರಮದ ಬೆನಿಫಿಟ್ಸು ಅಥವಾ ಇದರ ಅನುಕೂಲತೆಗಳು ನಿಮಗೆ ಈಗಾಗಲೇ ತಿಳಿದುಕೊಂಡಿದ್ದೀರಾ. ಏನಂತಂದ್ರೆ ರಸಪ್ರಶ್ನೆ ಕಾರ್ಯಕ್ರಮವನ್ನ ನಾವು ಶಾಲೆಯಲ್ಲಿ ಏರ್ಪಡಿಸಿದ್ದರ ಉದ್ದೇಶ ಮಕ್ಕಳಿಗೆ ಜ್ಞಾನದ ಪರಿಚಯ ಆಗಬೇಕು. ಈಗ ಕೆಲವು ವಿಷಯಗಳು ಕೆಲವರಿಗೆ ಮಾತ್ರ ಗೊತ್ತಿರ್ತದೆ. ಆ ವಿಷಯಗಳ ನಾಲೆಡ್ಜು ಅಥವಾ ಸಂಬಂಧಪಟ್ಟ ತಿಳುವಳಿಕೆ ಎಲ್ರಿಗೂ ಬರಬೇಕು ಅಂತಂದ್ರೆ ಅದು ಈ ತರದ ಪಠ್ಯೇತರ ಚಟುವಟಿಕೆಗಳ ಮೂಲಕವೂ ಕೂಡ ಬರ್ಲಿಕ್ಕೆ ಆಗ್ತದೆ. ಈಗ ಒಬ್ರಿಗೆ ಗೊತ್ತಿರ್ತದೆ ವಿಷಯ, ಅದು ಮತ್ತೊಬ್ಬರಿಗೆ ಗೊತ್ತಾಗ್ಬೇಕು ಅಂತಂದ್ರೆ ಈ ಪ್ರಶ್ನಾವಳಿಯಲ್ಲಿ ಕೇಳಿದಾಗ ಒಬ್ಬರ ಮೂಲಕ ಎಲ್ರಿಗೂ ಕೂಡ ಆ ವಿಷಯ ತಿಳಿತಾ ಹೋಗ್ತದೆ. ನೀವು ಬಹಳ ಆಶ್ಚರ್ಯಚಕಿತರಾಗಿ ಅಥವಾ ಬಹಳ ಒಂದು ಕೌತುಕಭರಿತವಾಗಿ ನೋಡ್ತಾ ಹೋದ ಹಾಗೆ, ಕೇಳ್ತಾ ಹೋದ ಹಾಗೆ ಆ ವಿಷಯ ನಿಮ್ಮಲ್ಲಿ ಆಳವಾಗಿ ಜ್ಞಾಪಕದಲ್ಲಿ ಉಳ್ಕೊಳ್ತದೆ ಮತ್ತು ಆ ವಿಷಯ ಗೊತ್ತಾಗ್ತದೆ. ಉದಾಹರಣೆಗೆ ಇವತ್ತು ನಾವು ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ವತಿಯಿಂದ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಹಾಗೂ ಸಾರ್ವಜನಿಕ ವಲಯದ ಅಧಿಕಾರಿಗಳಲ್ಲಿ, ನೌಕರರಲ್ಲಿ ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಮೂಡಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿಕೊಂಡಿದ್ವಿ. ಆ ಒಂದು ಪ್ರಶ್ನಾವಳಿಗಳನ್ನ ಕೇಳುವಾಗ ಬಹಳಷ್ಟು ವಿಷಯಗಳು ನಮಗೆ ಗೊತ್ತಿದೆ ಅಂತ ನಾವು ಭಾವಿಸಿದ್ರು ಗೊತ್ತಿಲ್ಲದಿರೋ ವಿಷಯಗಳು ಬಹಳಷ್ಟು ನಾವೆಲ್ಲ ಇವತ್ತು ಆ ಪ್ರಶ್ನಾವಳಿಗಳ ಮೂಲಕ ತಿಳ್ಕೊಂಡ್ವಿ. ಉತ್ತರ ಕೊಟ್ಟವರು, ಪ್ರಶ್ನೆ ಕೇಳೋರು ಅಲ್ದಲೇನೆ ಕುತ್ಕೊಂಡು ಕೇಳೋರ್ಗೂ ಕೂಡ ಆ ಒಂದು ಜ್ಞಾನ, ಆ ಪ್ರಶ್ನೆಗಳ ಉತ್ತರದ ಬಗ್ಗೆ ಒಂದು ಜ್ಞಾನ ಹಾಗೂ ಆ ಪ್ರಶ್ನೆಗಳ ಬಗ್ಗೆ ಉತ್ತರದ ಬಗ್ಗೆ ಯೋಚನೆ ಮಾಡುವಂತಹ ಒಂದು ಆ ಸನ್ನಿವೇಶ ಎದುರಾಗಿದ್ದು ಹೌದು. ಅದರ ಮೂಲಕ ನಮಗೆ ರಸ್ತೆ ಸುರಕ್ಷತೆಯ ನಿಯಮಗಳ ಬಹಳಷ್ಟು ವಿಷಯಗಳು ಆ ಪ್ರಶ್ನೆಗಳಲ್ಲೇ ನಿಮಗಿತ್ತು. ಏನೇನು ನಾವು ರಸ್ತೆ ಸುರಕ್ಷತೆ ಬಗ್ಗೆ ಪಾಲನೆ ಮಾಡಬೇಕು, ಏನನ್ನ ಪಾಲನೆ ಮಾಡಬಾರ್ದು, ಅಪಘಾತ ಆದಾಗ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋದು ಆ ಪ್ರಶ್ನೆಗಳಲ್ಲೇ ನಿಮಗೆ ಬಹಳಷ್ಟು ಉತ್ತರಗಳಲ್ಲಿ ಇತ್ತು. ಅದನ್ನ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ. ಆ ಮೂಲಕ ಈ ರಸಪ್ರಶ್ನೆ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿದೆ ಮತ್ತು ರಸಪ್ರಶ್ನೆಯ ಕಾರ್ಯಕ್ರಮದ ಉದ್ದೇಶ ಕೂಡ ತಮ್ಮೆಲ್ಲರಿಗೂ ಗೊತ್ತಾಗಿದೆ. ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಈ ವರ್ಷ ನಮಗೆ ರೋಟರಿ 318 ಏನು ನಮ್ಮ ಗವರ್ನರ್ ಇದ್ದಾರೆ ಪಾಲಕ್ ಸರ್ ಅವರು ನಮಗೆ 4 ಧ್ಯೇಯೋದ್ದೇಶಗಳನ್ನು ನೀಡಿದ್ದಾರೆ. ಒಂದು ಪರಿಸರ, ಆರೋಗ್ಯ ಮತ್ತು ಶಿಕ್ಷಣ, ಜೊತೆಗೆ ರೋಡ್ ಸೇಫ್ಟಿ, ರಸ್ತೆ ಸುರಕ್ಷತೆ ಬಗ್ಗೆ ಒಂದು ಧ್ಯೇಯೋದ್ದೇಶ ನೀಡಿದ್ದಾರೆ. ಆ ಒಂದು ಧ್ಯೇಯೋದ್ದೇಶಗಳ ಮೇಲೆ ನಾವು ಇಡೀ 1 ವರ್ಷ ಕೆಲಸ ಮಾಡಬೇಕಾಗುತ್ತೆ. ಈ ಏನು ರೋಡ್ ಸೇಫ್ಟಿ ಅವೇರ್ನೆಸ್ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಸಪ್ತಾಹ ಅಂತ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ. ಅದೇ ರೀತಿ ಈ ತಿಂಗಳು 11ನೇ ತಾರೀಕಿಂದ 17ನೇ ತಾರೀಕುವರೆಗೂ ಇಡೀ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಡಿದು ಸ್ಥಳೀಯ ಮಟ್ಟದವರೆಗೂ ಕೂಡ ನಾವು ದಿನಾಂಕ ಜನವರಿ 11ರಿಂದ 17ನೇ ತಾರೀಕುವರೆಗೂ ಈ ರಸ್ತೆ ಸುರಕ್ಷತೆ ಸಪ್ತಾಹವನ್ನು ಮಾಡ್ತಿದ್ವಿ. ಅದರ ಅಂಗವಾಗಿ ಈ ದಿನ ನಮ್ಮ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಮತ್ತು ಕಿರಣ ಪ್ರೌಢಶಾಲೆಯ ವತಿಯಿಂದ ಮಕ್ಕಳುಗಳಿಗೆ ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಅವರಿಗೆ ಒಂದು ಈ ಕ್ವಿಜ್ ಅನ್ನು ಮಾಡೋದ್ರ ಮೂಲಕ ಅವರಿಗೆ ಒಂದು ಅವೇರ್ನೆಸ್ ಮೂಡಿಸೋ ಸಲುವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನೀವು ಈಗ ತಾನೇ 10ನೇ ಕ್ಲಾಸ್ ಮುಗಿಸಿ ನೆಕ್ಸ್ಟ್ PUC ಹೋಗ್ತಿದ್ದೀರಾ. ನೀವು 18 ವರ್ಷ ಆದ ನಂತರ ನೀವು
ಕಂಪಲ್ಸರಿ ನೀವು ಡಿ ಎಲ್ ಅನ್ನ ಪಡ್ಕೋಬೇಕು. ವಿತೌಟ್ ಡಿ ಎಲ್ ಇಲ್ಲಿ ಕೆಲವು ಮಕ್ಕಳು ನೀವು ಬೈಕ್ ಓಡಿಸಿರ್ತೀರಾ, ನಿಮ್ಮ ಮನೇಲಿ ಅಪ್ಪನ ಬೈಕ್ ಇರುತ್ತೆ, ಅಕ್ಕನ ಬೈಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಬೈಕ್ ಓಡ್ಸಕ್ ಹೋಗ್ಬೇಡಿ. ಸುಮ್ಮನೆ ಏನೋ ಇಲ್ಲಿ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೋಗೋದು, ಇಲ್ಲ ಏನಾದ್ರು ತರ್ತೀನಿ ಅಂತ ಹೋಗೋದು. ಯಾವುದೇ ನೀವು 18 ವರ್ಷ ಆಗೋರು ಯಾವುದೇ ಬೈಕ್ ಚಾಲನೆ ಮಾಡಬೇಡಿ. 18 ವರ್ಷ ಆದ ನಂತರ ನಿಮಗೆ ಅದು ಪ್ರೊಸೀಜರ್ ಇರುತ್ತದೆ, ಆರ್ ಟಿ ಆಫೀಸಿಂದ ಅಪ್ಲೈ ಮಾಡಿ ನೀವು ಡಿ ಎಲ್ ನ ಪಡ್ಕೊಂಡು ಆ ನಂತರ ನೀವು ವಾಹನ ಚಾಲನೆ ಮಾಡಬೇಕು. ಈಗ ನೀವು ಟಿವಿ ನೋಡ್ತಿರ್ತೀರಾ. ಈಗಾಗಲೇ ಮೊನ್ನೆ ಯಾವುದೋ ಒಂದು ಮಡಿಕೇರಿನಲ್ಲಿ ಅಪ್ಪ ಮಗನಿಗೆ 18 ವರ್ಷ ತುಂಬಿಲ್ಲ, ಗಾಡಿ ಕೊಟ್ಟಿದ್ದಾನೆ, ಆಕ್ಸಿಡೆಂಟ್ ಮಾಡಿದ್ದಾನೆ.